ನಾವು ಉಸ್ತುವಾರಿ ಸಚಿವರು ಮನವಿ ಮಾಡಿದಾಗ ಇದೇ KIBD ನಮ್ಮ ಜಮ್ಮಕೋಟೆ ಕ್ರಾಸ್ಗೆ ಬಂತು. ಅಲ್ಲೊಂದು ಸಭೆ ಮಾಡೋದು. ಸಭೆ ಅಂದರೆ ವೋಟಿಂಗ್ ಟೈಪೇ, ವೋಟಿಂಗ್ ಮಾಡ್ದಂಗೆ ಕೆಂಪು ಬಿಳಿ ಅಂತ ಕೊಟ್ಬಿಟ್ಟು ಕೊಡೋರಿಗೆ ಬಿಳಿ, ಕೊಡ್ತಿದ್ದವರಿಗೆ ಕೆಂಪು ಅಂತೇಳಿ ಅಲ್ಲಿ ವೋಟಿಂಗ್ ಮಾಡಿದ್ರು. ವೋಟಿಂಗ್ ಅಂದರೆ ನಮ್ಮ ಕೈಯಲ್ಲೇ ಬರೆಸ್ಕೊಂಡ್ರು. ಅದು ಬೆಳಗ್ಗೆ 10 ಗಂಟೆಯಿಂದ ಹಿಡಿದವರು ಸಂಜೆ 7 ಗಂಟೆವರೆಗೂ ನಡೆತು. 800 ಚಿಲ್ಲರೆ ನಾವು ರೈತರು ಬಂದಿದ್ರಿ. ಅದರಲ್ಲಿ ನಾವು 460 ಚಿಲ್ಲರೆ ಜಮೀನು ಕೊಡೋದಿಲ್ಲ, ನಾವು ಈ ಫಲವತ್ತಾದ ಭೂಮಿ ಕೊಡೋದಿಲ್ಲ ಅಂತ ಹೇಳಿದ್ರಿ. ಇನ್ನು 300 ಚಿಲ್ಲರೆ ಕೊಡ್ತೀನಿ ಅಂತ ಹೇಳಿದ್ರಿ. ಅಲ್ಲೇ ಡಿಕ್ಲೇರ್ ಮಾಡ್ಬೋದಾಗಿತ್ತಲ್ಲ, ನಮ್ಮ ದೇಶ ಬಂದಿತ್ತಲ್ಲ, ಯಾಕೆ ಡಿಕ್ಲೇರ್ ಮಾಡೋದು ನಾವು ಕ್ವಶನ್ ಮಾಡಿದಾಗ ಕೌಂಟಿಂಗ್ ಅವರೇ ಮಾಡ್ಕೊಂಬಿಟ್ರು. ಯಾವುದೇ ಕಾರಣಕ್ಕೂ ಈ ಫಲವತ್ತಾದ ಭೂಮಿಯನ್ನು ನಾವೀಗ 2800 ಇದೆ, 1 ಇಂಚು ಸಹ ನಾವು ಭೂಮಿ ಬಿಡೋದಿಲ್ಲ. ಇದ್ರ ಮುಂದೆ ಇನ್ನು 12,000 ಎಕರೆ ಅಕ್ವೈರ್ ಮಾಡೋಕ್ಕೆ ಪ್ಲ್ಯಾನ್ ಮಾಡಿದ್ದಾರೆ. ಇಷ್ಟಿಗೆ ಬಿಡೋಲ್ಲ ಇವರು, ನಮ್ಮನ್ನ ರೈತರು ತುಳಿದಾಕಿ ಹಾಳು ಮಾಡಿ ಬಿಡ್ತಾರೆ. 12,000 ಚಿಲ್ಲರೆ ಟೋಟಲ್ ಇರೋದು, ಈಗ 2,830 ಎಕರೆ ಮಾತ್ರ ಅಕ್ವೇಷನ್ ಇರ್ತದೆ. ಮೊದಲನೇ ಹಂತ, ಎರಡನೇ ಹಂತ 6,000 ಚಿಲ್ಲರೆ, ಮೂರನೇ ಹಂತ 9,000 ಚಿಲ್ಲರೆ, 5ನೇ ಹಂತ 4ನೇ ಹಂತ ಬಂದರೆ 12,000 ಟೋಟಲಿ. ಈಗ ಈ ಥರ ಊಹೆ ಮಾಡಿದ್ದಾರೆ. ಅದಕ್ಕೆ ಯಾವುದಾಗ ನಾವೇನು ರೈತರಿದ್ದೀರೋ 1 ಇಂಚು ಸಹ ನಾವು ಭೂಮಿ ಬಿಡೋದಿಲ್ಲ. ಸರ್ಕಾರ ಇದನ್ನ ಪರಿಗಣಿಸಬೇಕು, ನಮ್ಮ ಸಿದ್ದರಾಮಯ್ಯವರು ಪರಿಗಣಿಸಬೇಕು. ಎಲ್ಲ ಟೋಟ್ಲಿ ರಾಜಕೀಯದವರು ಭೂಮಿ ಬಿಟ್ಟರೆ ನಾವು ರೈತರು ಉಳ್ಕೊಂತ, ಇಲ್ಲ ನಾವು ಸರ್ವನಾಶನ ಆಗೋಯ್ತು ರೈತರು. ಏನು ಪಕ್ಕ ರೈತರು ಯಾರೂ ಲ್ಯಾಂಡ್ ಕೊಡೋಕೆ ರೆಡಿ ಇಲ್ಲ. ಅಕ್ರಮವಾಗಿ PSL ಕಂಪ್ನಿ ಅಂತ ಬಂದು ಅದನ್ನು ಸೇಲ್ಡೆಡ್ ಆಗೋಗಿರೋದು. ಅದು ಅವ್ರೇನು ಮಾಡ್ತಾಯಿದ್ದಾರೆ, ಈಗ ಅವ್ರಿಗೆ ನೋಟಿಸ್ ಕೊಟ್ಟು ರೈತರು ಅವ್ರ ರೈತರೇ ಅಲ್ಲ ಈಗ ಯಾಕಂದರೆ ಭೂಮಿ ಉಳುಮೆ ಮಾಡೋನೇ ರೈತ ಆಗೋದು. ಎಲ್ಲರೂ ರೈತರು ಅಂತ ಕನ್ಸಿಡರ್ ಮಾಡೋಕ್ಕಾಗಲ್ಲ. ಅವ್ರಿಗೆ ನೋಟಿಸ್ ಕೊಟ್ಟು ಅವ್ರನ್ನ ಒಕ್ಕಲೆಬ್ಸಿ ರೈತರಲ್ಲಿ ಭಿನ್ನಾಭಿಪ್ರಾಯ ತಂದಾಕಿ ಸರ್ಕಾರ ಏನು ಮಾಡ್ತಾಯಿದೆ, ಅವ್ರಿಗೂ ವೋಟಿಂಗ್ ಪದ್ಧತಿ ಕೊಡ್ತಾಯಿದ್ದಾರೆ. ಆದ್ದರಿಂದ ವ್ಯವಸಾಯ ಮಾಡೋರು ಯಾರೂ ನಾವು ಭೂಮಿ ಕೊಡಲ್ಲ ಅಂತ ಕನ್ಸಿಡರ್ ಆಗ್ಬಿಟ್ಟಿದ್ದಾರೆ, ಕೊಡೋಕ್ಕೂ ರೆಡಿ ಇಲ್ಲ. ಆದರೆ ಇವರು ಪರೋಕ್ಷವಾಗಿ ಸಪೋರ್ಟ್ ಮಾಡೋಕ್ಕಾಗ್ದಿರೋನು ಉಸ್ತುವಾರಿ ಮಂತ್ರಿಗಳಾಗ್ಬೋದು, MLA ಆಗ್ಬೋದು, ನಾವು ನಿಮ್ಮ ಜೊತೆಲಿ ಇದ್ದೀವಿ ಅಂತ ಇದುವರೆಗೂ ಯಾವತ್ತೂ ನಿಂತಿಲ್ಲ. ಒಂದೇ ಒಂದು ಮಂತ್ರಿ ಆಗ್ಬೋದು, ಯಾರೇ ಆಗ್ಬೋದು, ನಿಮ್ಮ ಜೊತೆಲಿ ನಾವು ಇರ್ತೀವಿ, ನಿಮ್ಮ ಪರ ನಾವು ನಿಂತ್ಕೊತೀವಿ ಅನ್ನೋದು ಯಾವುದೇ ಕಾರಣಕ್ಕೂ ಅವ್ರು ನಿಲ್ತಾ ಇಲ್ಲ ಸರ್. ಒಂದು ಕಡೆ ಈ ಥರ ಅಂತಾರೆ, ಮತ್ತೊಂದು ಕಡೆ ಕಾಣದ ಕೈಗಳು ರಾಜಕಾರಣ. ಹೌದು ಸರ್, ಏನಾಗ್ಬಿಟ್ಟಿದೆ ಅಂದರೆ ಡೀಮ್ ಟೆಕ್ ಪಾರ್ಕ್ ಅಂತ ಘೋಷಣೆ ಆಗಿದೆ ಹೊರತು ಇನ್ನೂ ಅಕ್ವೈಸೇಷನ್ ಆಗಿಲ್ಲ, ಏನೂ ಕ್ಲಿಯರೆನ್ಸೇ ಆಗಿಲ್ಲ. ಆಗಲೇ ಡೀಮ್ ಟೆಕ್ ಪಾರ್ಕ್ ಅಂತ ಭೂ ಮಾಫಿಯಾದವ್ರ ಕಡೆಯಲ್ಲೇ ಬೋಲ್ಡ್ಗಳು ನೆಟ್ಟರು. ಬೋಲ್ಡ್ ತೆಗೆದು ತೆರವು ಮಾಡಿ ತಹಶೀಲ್ದಾರ್ಗೆ ಮನವಿ ಕೊಟ್ರಿ, ಅದಕ್ಕೂ ಏನೂ ಕ್ರಮ ತೊಗೊಳ್ಲಿಲ್ಲ. ಮತ್ತು ರೀಸೆಂಟಾಗಿ 2 ಡೇಸ್ ಬ್ಯಾಕು ಸರ್ವೆ ಆಗಿದೆ, ಸ್ಯಾಟಲೈಟ್ ಸರ್ವೆ ಆಗಿದೆ. ಈಗ ನಮ್ಮ ಖಾಸಗಿಯವ್ರ ಕಡೆಯಿಂದ ಸ್ಯಾಟಲೈಟ್ ಸರ್ವೆನೂ ಮಾಡಿಸಿದ್ದಾರೆ. ಸೊ ಪ್ರತಿಯೊಂದು ಅವರು ಹಂತವಾಗಿ ಏನೇನು ಮಾಡಬೇಕು ಆ ಪ್ರಯತ್ನ ಮಾಡ್ತಾನೇ ಇದ್ದಾರೆ. ಪರವಾಗಿಲ್ಲ ಅಂತಂದರೆ ಅವ್ರ ಬಗ್ಗೆ ಕಾನೂನು ಕ್ರಮ ಯಾವುದೂ ಜರುಗಿಸ್ತಾ ಇಲ್ಲ. ಈ ನಿಟ್ಟಿನಲ್ಲಿ ಎಷ್ಟೇ ಮನವಿ ಕೊಟ್ಟರು ಕೂಡ ನಿಮ್ಮನ್ನು ಒಕ್ಕಲಿಗಿಸೋ ಒಂದು ಪ್ರಕ್ರಿಯೆ ನಡೀತಾನೆ ಇದೆ, ಕಂಟಿನ್ಯೂಸ್ ಆಗಿ ನಡೀತಾನೆ ಇದೆ. ಮುಂದಿನ ಇದರಲ್ಲಿ ತಾವು ಏನು ನಿರ್ಧಾರ ತಗೊಂಡು ಸರ್, ಈಗ ಅದ್ರ ಬಗ್ಗೆ ಕ್ರಮ ತೊಗೊಂಡಿಲ್ಲ ಅಂದರೆ ಉಗ್ರ ಹೋರಾಟ ಮಾಡೋಕ್ಕೂ ರೆಡಿ ಇದ್ದೀವಿ. ಎಷ್ಟೇ ದಿವಸ ಆಗಲಿ, ಎಷ್ಟೇ ವಾರಗಟ್ಟಲೆ ಆಗಲಿ, ಇದು ಅಂತಿಮ ಘಟ್ಟಕ್ಕೆ ಮುಗಿಯೋವರೆಗೂ ನಾವು ಬಿಡೋದು ಇಲ್ಲ ಸರ್. ಈಗ ಮುಂಚೆ ಕೋರ್ಟ್ಗೆ ಅಪೀಲ್ ಹೋಗಿದ್ರು ಅಂತ ಹೇಳಿ ಸರ್, ಕೋರ್ಟ್ಗೆ ಈಗ ಇನ್ನೂ ಹೋಗಿಲ್ಲ, ಪ್ರೋಸೆಸ್ಸಲ್ಲಿ ಇದ್ದೀವಿ. ಕೋರ್ಟ್ಗೆ ಅಪೀಲ್ ಹೋಗಿ ಪ್ರೋಸೆಸ್ಸಲ್ಲಿ ಇದ್ದೀವಿ. ಈಗ ಇದೇನು ಮನವಿ ಇದೇನಾಗುತ್ತೋ ಕನ್ಸಿಡರ್ ಮಾಡ್ಕೊಂಡು ಮುಂದುವರಿಯೋಣ ಅಂತ ವೆಯ್ಟ್ ಮಾಡ್ತಾ ಇದ್ದೀವಿ. ಇದು ಫಲವತ್ತಾದ